ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅನ್ನುವಂಥ ಗುರು, ಐ ಆಮ್ ಗಾಡ್ ಅನ್ನುವಂಥ ಶಿಷ್ಯ. ಅರೆ ಏನಿದು, ಈ ಟೈಟಲೇ ತುಂಬಾನೇ ಕ್ಯಾಚಿ ಆಗಿದೆಯಲ್ಲ ಅಂತ ಅನಿಸ್ತಾ ಇರಬಹುದಲ್ವಾ? ಹೌದು, ಉಪ್ಪಿ ಗರಡಿಯಲ್ಲಿ ಪಳಗಿರುವಂತಹ ರವಿ ಗೌಡರವರ ಎರಡನೇ ಸಿನಿಮಾ ಐ ಆಮ್ ಗಾಡ್ ಇದೇ ತಿಂಗಳ 7ನೇ ತಾರೀಕಿನಂದು ರಾಜ್ಯದಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಬನ್ನಿ ಹಾಗಾದರೆ ಏನಿದು ಐ ಆಮ್ ಗಾಡ್ ಟೈಟಲ್, ಏನಿದ್ರ ವಿಶೇಷತೆ, ಈ ಬಗ್ಗೆ ಮಾತನಾಡೋದಕ್ಕೆ ಚಿತ್ರತಂಡ ಇವತ್ತು ನಮ್ಮೊಟ್ಟಿಗಿದೆ. ಮೊದಲಿಗೆ ವೆಲ್ಕಮ್ ಮಾಡೋಣ. ತಮ್ಮ ವಿಭಿನ್ನ ಮ್ಯಾನರಿಸಮ್ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಖಳನಾಯಕ ಅಂದರೆ ಹೀಗೇ ಇರಬೇಕು ಅಂತ ಗುರುತಿಸಿಕೊಂಡಿರುವಂಥ ರವಿಶಂಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೆ ರಾಜಸ್ಥಾನದ ಬಳಿಗೆ ಕರ್ನಾಟಕಕ್ಕೆ ಬಂದಿದ್ದಾರೆ ವಿಜಿತಾ ಪರೀಕ್ ಅವರು. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಹಾಗೆ ಧ್ವಜ ಚಿತ್ರದ ಮೂಲಕ ಈಗಾಗಲೇ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಐ ಆಮ್ ಗಾಡ್ ಸಿನಿಮಾದ ಮೂಲಕ ನಿರ್ದೇಶಕ, ನಟನಾಗಿ ಪದಾರ್ಪಣೆಯನ್ನು ಕೊಟ್ಟಿದ್ದಾರೆ ರವಿಗೌಡರವರು. ರವಿಗೌಡರವರೇ, ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ಎಸ್ ಸರ್, ಉಪ್ಪಿ ಗರಡಿಯಲ್ಲಿ ಪಳಗಿದ್ದೀರಾ ಅಂತಂದರೆ ಹಿಂದೂ ಮುಂದೆ ನೋಡೋದೇ ಬೇಡ. ಯಾಕಂದರೆ ಏನೋ ಒಂದು ರೀತಿ ವಿಭಿನ್ನವಾಗಿದ್ದೇ ಇರುತ್ತೆ ಸಿನಿಮಾ ಅನ್ನೋದು ಮೈಂಡಲ್ಲಿ ಸೆಟ್ ಆಗಿಬಿಡುತ್ತೆ. ಯಾಕಂದರೆ ಉಪೇಂದ್ರ ಅವರು ಯೋಚನೆ ಮಾಡೋದೇ ವಿಭಿನ್ನವಾಗಿರುತ್ತೆ. ಈಗ ಟ್ರೈಲರ್ ಹಾಗೆ ಟೀಸರ್ ನೋಡಿರುವಂಥ ಜನರು ಕೂಡ ತುಂಬ ಜನ ಹೇಳ್ತಿದ್ದಾರೆ ಇದನ್ನು ವಿಭಿನ್ನವಾಗಿದೆ. ಯಾಕಂದರೆ ಈಗಿನ ಬರ್ತಾ ಇರುವಂಥ ಸಿನಿಮಾಗಳೆಲ್ಲ ಲವ್ ಜಾನರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಇದೆಲ್ಲ ಕೂಡ ಮಿಕ್ಸ್ ಆದಂತೆ ಕಾಣ್ತಾ ಇದೆ ಟೀಸರಲ್ಲಿ, ಟ್ರೈಲರಲ್ಲಿ ನೋಡಿದ್ರೆ. ಏನಿದು ಐ ಆಮ್ ಗಾಡ್ ಅನ್ನುವಂಥ ಕಾನ್ಸೆಪ್ಟ್? ಟೈಟಲ್ ಆ್ಯಕ್ಚುಲಿ ಸ್ಕ್ರಿಪ್ಟ್ ಆದಮೇಲೆ ಬಂದಿದ್ದು. ಸೊ ಟೈಟಲ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡೋಕ್ಕೆ ಹೋಗಿಲ್ಲ. ಆ ಸ್ಕ್ರಿಪ್ಟ್ ಮುಗಿದ ಮೇಲೆ ಅದಕ್ಕೆ ಆ ಟೈಟಲ್ ಆ್ಯಪ್ಟ್ ಅಂತ ಅನಿಸಿದ ಮೇಲೆ ಹೋಗಿದೆ. ಆ್ಯಂಡ್ ಆಲ್ಸೋ ಅದು ಒಪ್ಪಿ ಸರಿ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ಇದ್ದಿದ್ದು ಸುಮಾರು ಆಪ್ಷನ್ಸ್ ಮಧ್ಯದಲ್ಲಿ ಇದೇ ಬೆಸ್ಟ್ ಅಂತ ಹೇಳಿ ಅದನ್ನು ಚೂಸ್ ಮಾಡಿದ್ದು. ಕತೆ ವಿಷಯಕ್ಕೆ ಬಂದರೆ ಐ ಆಮ್ ಗಾಡ್ ಅಂತ ಏನಕ್ಕೆ ಅಲ್ಲಿ ಬೇಕಿತ್ತು ಅಂತ ಹೇಳಿದ್ರೆ ಅಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ಗೆ ನಾನೇ ದೇವರು ಅಂದ್ಕೊಂಡು ದೇವ್ರು ಬಂದು ಏನೋ ಮಾಡ್ತಾನೆ ಅಂತ ಕಾಯೋ ಬದಲು ಅದನ್ನು ನಾನೇ ಮಾಡ್ತೀನಿ ಅಂತ ಹೋಗ್ತಿರೋ ಕ್ಯಾರೆಕ್ಟರ್ ಅದು. ಸೊ ಅದಕ್ಕೋಸ್ಕರ ಆ ಟೈಟಲ್ ಬಂತು. ಆ್ಯಂಡ್ ಉಪ್ಪಿ ಸರ್, ಎಸ್, ನನಗೆ ಎಲ್ಲರೂ ನೀವು ಉಪ್ಪಿ ಸರ್ ಶಿಷ್ಯ ಅವ್ರ ಗಡೀಲಿ ಪಳಗಿದ್ದು ಅಂತೆಲ್ಲ ಹೇಳ್ಬೇಕಾದ್ರೆ ಸ್ವಲ್ಪ ಅದು ತುಂಬ ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ. ಯಾಕಂದರೆ ನಾವು ಅವ್ರ ಜೊತೆ ಒಂದು 2-3 ದಿನ ಅಥವಾ ಎಷ್ಟೋ ಒಂದು ಟೈಮ್ ಕೆಲಸ ಮಾಡ್ತಿದ್ದಂಗೆ ಅವ್ರು ನಮ್ಮ ಗುರುಗಳು ಅಂದ್ಬಿಡ್ತೀವಿ. ಬಟ್ ಅವರು ನಮ್ಮನ್ನು ಶಿಷ್ಯ ಅನ್ನುವಂಥ ಕೆಲಸ ನಾವು ಮಾಡಿದೀವ ಅಂತ ಅದನ್ನು ಪ್ರೂವ್ ಮಾಡ್ಕೊಂಡಾಗಲೇ ಆಗೋದು. ಸೊ ಅದು ಈ ಸಿನಿಮಾ ಚೆನ್ನಾಗಾದರೆ ಮೋಸ್ಟ್ಲಿ ಅವಾಗ ನಾನು ಇನ್ನೂ ಹೆಮ್ಮೆಯಿಂದ ಮಾಡ್ತೀನಿ ಅವ್ರ ಶಿಷ್ಯ ಅಂತ. ಬಟ್ ಇವಾಗ ಇದು ಮುಗಿದ ಮೇಲೆ ನೋಡೋಣ ಅನ್ನೋ ಒಂದು ಭಯದಲ್ಲೇ ಇದ್ದೀನಿ ಅಷ್ಟೇ. ಅಖಾಡೆ ಕೇಳ್ತಿದ್ದೀರಿ. ಸೊ ರಿಸಲ್ಟ್ ಏನೇನು ವೀಕ್ಷಕರು ಕೊಡ್ತಾರೆ ಮಾತಾಡ್ತೀನಿ ನಿಮ್ಮ ಹತ್ರ. ಸೊ ರವಿಶಂಕರ್ ಅವರು ಈಗಾಗಲೇ ರವಿ ಅವರು ಐ ಆಮ್ ಗಾಡ್ ಅಂತ ಹೇಳಿದ್ರು, ಐ ಆಮ್ ವಿಲನ್ ಅಂತ ಹೇಳ್ತಾರ ರವಿಶಂಕರ್ ಅವರು. ರವಿಶಂಕರ್ ಅವರು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಅದೇ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರು. ಬಿಕಾಸ್ ಇದು ಬೇಸಿಕ್ಲಿ ಕತೆ ಕೇಳಿದ ಮೇಲೆ ತುಂಬ ಇಂಟ್ರೆಸ್ಟಿಂಗು. ಇಟ್ ಈಸ್ ವೆರಿ ಕ್ಯಾಪ್ಟಿವೇಟಿಂಗ್ ಆ್ಯಂಡ್ ಜಾನರು, ಆ ಥ್ರಿಲ್ಲರ್ ಜಾನರಲ್ಲಿ ಆ್ಯಂಡ್ ಲಾಸ್ಟ್ ಮಿನಿಟ್ವರೆಗೂ ವಿ ಕೀಪ್ ಗೆಸ್ಸಿಂಗ್. ಸೊ ಅಂಥ ಒಂದು ಸ್ಕ್ರಿಪ್ಟು. ಸೊ ಮೈ ಕ್ಯಾರೆಕ್ಟರ್ ಇಸ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ಒಂದು ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಪವರ್ಫುಲ್ ಇನ್ವೆಸ್ಟಿಗೇಷನ್ ಆಫೀಸರ್. ನಮ್ಮದೊಂದು ತಂಡ ಇರುತ್ತೆ. ನಿರಂಜನ್, ಶ್ರುತಿ ಅವರು ಕೂಡ ಜೊತೆಯಲ್ಲಿ ಮಾಡಿದ್ರು. ಸೊ ಈಗ ರವಿಶಂಕರ್ ಅವರು ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಹಿಂದೂ ಮುಂದೆ ನೋಡೋಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೆ ನೋಡ್ಕೊಂಡ್ ಬಂದಿರುವಂತಹ ಸಿನಿಮಾಗಳಲ್ಲಿ ಸೊ ಅದಕ್ಕೆ ನ್ಯಾಯ ಒದಗಿಸೇ ಇರ್ತೀರಿ. ಸೊ ಈ ಸ್ಕ್ರಿಪ್ಟ್ ನಿಮಗೆ ಬಂದ ತಕ್ಷಣ ಏನು ಥಾಟ್ ಬಂತು ನಿಮಗೆ? ಅದೇ ಅಂತೀನಲ್ಲ, ಆಸ್ ಐ ಸೆಡ್ ಬಿಫೋರ್, ಈಗ ಪೀಪಲ್ ಆರ್ ಸೋ ಫಾಸ್ಟ್, ಇಮ್ಮಿಡಿಯೇಟಾಗಿ ಆ ಥರ ಇರೋ ಒಂದು ವರ್ಲ್ಡಲ್ಲಿ ಈಗ ನಾನು ಡೈಲಿ ಆಲ್ಮೋಸ್ಟ್ ಒಂದು ಮಂತ್ಲಿ ಒಂದು 10-15 ಕತೆ ಕೇಳ್ತೀನಿ. ಅಲ್ಲಿ ಹೊಸಬರು ಎಲ್ಲರೂ ಬಂದು ಕತೆ ಹೇಳ್ತಾ ಇರ್ತಾರೆ. ಸೊ ವಿ ಕೀಪ್ ಗೆಸ್ಸಿಂಗ್. ಒಂದು ರೇಂಜಿಗೆ ಹಿಂಗೆ ಬಂದ ತಕ್ಷಣವೇ ಓಕೆ ಹಿಂಗಾಗುತ್ತೆ ಅನ್ನೋದು ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್ ಐ ಇಮಿಡಿಯೇಟ್ಲಿ ಕೀಪ್. ಬಟ್ ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ದ ವೇ ಇಟ್ ಇಸ್ ನರೇಟೆಡ್, ಸ್ಕ್ರೀನ್ ಪ್ಲೇ very very nice and very interesting. So my character was also one of the pillar of the movie. So adike immediately I have accepted.